ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ, ಈಗಾಗಲೇ ವಾದ ಪ್ರತಿವಾದ ಕೋರ್ಟ್ ನಲ್ಲಿ ನಡೀತಾ ಇದೆ. ತಮ್ಮ ಕಕ್ಷಿದಾರರ ಪರವಾಗಿ ವಕೀಲರೇನಿದ್ದಾರೆ ಅವರು ಕೂಡ ಒಂದಷ್ಟು ಅಂಶಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂತ ದೊಡ್ಡ ಕೇಸ್ ಏನ ಅಲ್ಲ ಇದು, ಹಾಗಾಗಿ ಶಿಕ್ಷೆಯನ್ನ ಕಡಿಮೆ ಪ್ರಮಾಣದಲ್ಲಿ ಕೊಡಿ ಅಂತ. ಅವರ ಮೇಲೆ ಕುಟುಂಬದ ಜವಾಬ್ದಾರಿ ಹೆಚ್ಚಾಗಿದೆ. ಆರ್ಮ್ಸ್ ಆಕ್ಟ್ ನಡಿಯ ಆರೋಪ ವಜಾಕ್ಕೆ ಕೋರಿ ಕೋರ್ಟ್ಗೆ ಈಗಾಗಲೇ ಮನವಿ ಸಲ್ಲಿಸಿರೋದು. ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಶಿಕ್ಷೆ ವಿಧಿಸಬೇಕು, ಕನಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಬೇಕಾಗಿ ಶ್ಯಾಮ್ ಸುಂದರ್ ಮನವಿಯನ್ನ ಮಾಡಿರುವಂತದ್ದು. ಹಲವು ಕೇಸ್ಗಳ ಆದೇಶ ಉಲ್ಲೇಖಿಸಿ ಕಡಿಮೆ ಶಿಕ್ಷೆಗೆ ಇಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಎಲ್ರಿಗೂ ಕೊನೆಯ ಅವಕಾಶ ಅಂತ ಒಂದಿರುತ್ತೆ, ಹಾಗಾಗಿ ಅವಕಾಶ ಕೊಡಿ ಅಂತ ಕಡಿಮೆ ಶಿಕ್ಷೆ ಪ್ರಮಾಣ ನಿಗದಿಗೆ ಶ್ಯಾಮ್ ಸುಂದರ್ ಮನವಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿನಯ್ ಕುಲಕರ್ಣಿ ಮಗ ಇನ್ನೂ ಕೂಡ ಚಿಕ್ಕವರಿದ್ದಾರೆ, ಮತ್ತೆ ಅವರ ಪೋಷಕರನ್ನು ನೋಡ್ಕೊಳ್ಬೇಕಿದೆ. ಅವರ ಕುಟುಂಬದ ಜವಾಬ್ದಾರಿ ಅವ್ರ ಮೇಲಿದೆ, ಹಾಗಾಗಿ ಅವಕಾಶ ಮಾಡಿಕೊಡಿ. ಕೋರ್ಟ್ಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಈ ಆರ್ಮ್ಸ್ ಆಕ್ಟ್ ನಡಿ ಏನ್ ಅವ್ರ ಮೇಲೆ ಒಂದಷ್ಟು ಸೆಕ್ಷನ್ಗಳನ್ನ ಹಾಕಲಾಗಿತ್ತಲ್ಲ, ಅದರಲ್ಲಿ ಜೀವಾವಧಿ ಇದೆ, 7 ವರ್ಷ ಜೈಲು ಜೊತೆಗೆ ದಂಡ, ಹೀಗೆಲ್ಲ ಒಂದಷ್ಟು ಸೆಕ್ಷನ್ಗಳಿರೋದ್ರಿಂದ ಡೀಟೇಲ್ಸ್ ಕೊಡ್ತಾ ಇದ್ರು ಅಜಯ್ ಕುಮಾರ್. ಅಜಯ್, ಈಗಾಗಲೇ ಮತ್ತಷ್ಟು ಅಂಶಗಳನ್ನ ನಾವು ಗಮನಿಸ್ತಾ ಇದ್ವಿ. ಶ್ಯಾಮ್ ಸುಂದರ್ ಅವರು ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಕಡಿಮೆ ಶಿಕ್ಷೆ ಪ್ರಮಾಣ ನಿಗದಿಗೆ ನೀವು ಗಮನ ಹರಿಸಬೇಕು, ಅವರಿಗೂ ಕುಟುಂಬ ಇದೆ ಅಂತ ಹೇಳ್ತಿದ್ದಾರೆ. ಈ ಪಾಯಿಂಟ್ಸ್ ಗಳು ಎಷ್ಟು ವರ್ಕ್ ಆಗುತ್ತೆ ಅಂತ? ಖಂಡಿತವಾಗ್ಲೂ ಈಗ ಅವರು ಹೇಳುವಂತ ಕೆಲವೊಂದು ಪಾಯಿಂಟ್ಸ್ ಏನಿದೆ ನೀವ್ ಹೇಳ್ದಂಗೆ ಅದು ಕೂಡ ಅಲ್ಲಿ ನ್ಯಾಯಾಧೀಶರು ಗಮನಕ್ಕೆ ಕೂಡ ಬರುತ್ತೆ. ಆನಂತರ ಅವರು ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಅವರಲ್ಲಿ ತಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಮಗ ಇನ್ನು ಚಿಕ್ಕವನು, ಅವರ ಕುಟುಂಬದ ಜವಾಬ್ದಾರಿ ಹೆಚ್ಚಿದೆ, ಹೀಗಾಗಿ ಅವರಿಗೆ ಕನಿಷ್ಠ ಏನು ಶಿಕ್ಷೆನ ವಿಧಿಸಬೇಕು ಅಂತಾನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಅವರು ಹಸು ಸಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲವೂ ಕೂಡ ಈ ರೀತಿಯಾದಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನು ಕೂಡ ಏನು ಲಾಯರ್ಸ್ ಏನಿರ್ತಾರೆ ಅವರು ಕೂಡ ಹಾಕ್ತಾರೆ. ಅದೆಲ್ಲವೂ ಕೂಡ ನ್ಯಾಯಾಧೀಶ ಗಮನಕ್ಕೂ ಕೂಡ ಬಂದಿರುತ್ತೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಆರೋಪವನ್ನ ವಜಾಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಶ್ಯಾಮ್ ಸುಂದರ್ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿಮಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೀನಿ ಅಂತಾನು ಕೂಡ ಈಗಾಗಲೇ ಶ್ಯಾಮ್ ಸುಂದರ್ ಅವರು ಕೂಡ ಜಡ್ಜಿಗೂ ಕೂಡ ಹೇಳಿರುವಂತದ್ದು. ಇನ್ನು ಹಲವು ಪ್ರಕರಣಗಳ ಆದೇಶವನ್ನು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ದೊಡ್ಡ ದೊಡ್ಡ ಪ್ರಕರಣಗಳು ಕೂಡ ನಡೆದಿರುತ್ತೆ. ಅದು ರಾಜ್ಯ ಹೈಕೋರ್ಟ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕೋರ್ಟ್ ಗಳಲ್ಲಾಗಿರ್ಬೋದು, ಜೊತೆಗೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಬೇರೆ ರಾಜ್ಯದ ಹೈಕೋರ್ಟ್ ಗಳಲ್ಲಾಗಿರ್ಬೋದು, ಆ ಒಂದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರುವಂತ ತೀರ್ಪನ್ನು ಕೂಡ ಇಂತಹ ಸಂದರ್ಭದಲ್ಲೂ ಕೂಡ ಲಾಯರ್ಸ್ ಅದನ್ನ ರೀಡ್ ಮಾಡಿರ್ತಾರೆ, ಅದನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಪಡ್ಕೊಂಡಿರ್ತಾರೆ, ಅದನ್ನು ಕೂಡ ತಂದು ಇಲ್ಲಿ ಹೇಳುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಕೆಲವೊಂದ್ಸಲಿ ಅದು ಕೂಡ ವರ್ಕ್ ಆಗಬಹುದು. ಸೊ ಹೀಗಾಗಿ ಪ್ರತಿಯೊಂದನ್ನು ಕೂಡ ಅವ್ರು ಹಾಕುವಂತ ಎಫರ್ಟ್ ಕಂಪ್ಲೀಟ್ ಆಗಿ ಹಾಕ್ತಾರೆ. ಸೊ ಹಾಗಾಗಿ ಬೇರೆ ಬೇರೆ ಪ್ರಕರಣಗಳ ಶಿಕ್ಷೆ ಆಗಿರುವಂತದ್ದು ಇದೇ ರೀತಿಯಾದಂತ ಕೇಸ್ಗಳಲ್ಲಿ ಅದನ್ನು ಕೂಡ ಉಲ್ಲೇಖವನ್ನ ಮಾಡಿ ಅವರು ಕೂಡ ಏನು ನ್ಯಾಯಾಧೀಶ ಮನವೊಲಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಇದರ ಜೊತೆಗೆ ಈಗಾಗಲೇ ಶ್ಯಾಮ್ ಸುಂದರ್ ಇದ್ದಾರೆ, ಅವರು ಕೂಡ ಈಗಾಗಲೇ ತಮ್ಮ ವಾದವನ್ನು ಕೂಡ ಮುಗಿಸಿದ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವರ ಶಿಕ್ಷೆಯ ಪ್ರಮಾಣ ಏನು ಅಂತ ಈಗಾಗಲೇ ಕೆಲ ಕ್ಷಣಗಳಲ್ಲೂ ಕೂಡ ಗೊತ್ತಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.